ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ದೀಪಕರಣ ಪ್ರಪಂಚಕ್ಕೆ ಸ್ವಾಗತ. ನಾನು ಕಳೆದ ವಿಡಿಯೋದಲ್ಲಿ ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ನೇಮಕಾತಿ ಅಧಿಸೂಚನೆಯ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಈ ಒಂದು ವಿಡಿಯೋದಲ್ಲಿ ಹುದ್ದೆಗಳಿಗೆ ಹೇಗೆ ಆನ್ಲೈನ್ ಮುಖಾಂತರ ಅಪ್ಲೈ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತೇನೆ. ಸೊ KUWSTB ಆನ್ಲೈನ್ ಅಪ್ಲಿಕೇಶನ್ ಲಿಂಕ್ ಅಂತ ಇದೆ. ಸೊ ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟು ನಿಮಗೆ ಈ ಒಂದು ಪೇಜ್ ಓಪನ್ ಆಗುವಂಥದ್ದು. ಇದು ಆಲ್ರೆಡಿ ರಿಜಿಸ್ಟ್ರೇಷನ್ ಆಗಿರೋವಂಥವರಿಗೆ, ಹೊಸದಾಗಿ ಯಾರು ರಿಜಿಸ್ಟರ್ ಆಗ್ತಾ ಇದ್ದೀರಲ್ಲ, ನ್ಯೂ ಅಪ್ಲಿಕೆಂಟ್ ರಿಜಿಸ್ಟ್ರೇಷನ್ ಅಂತ ಸೆಕೆಂಡ್ ಒನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟು ಈ ಥರ ಒಂದು ವೆಬ್ಸೈಟ್ ಓಪನ್ ಆಗುವಂಥದ್ದು. ಸೊ ಇಲ್ಲಿ ಡಿಪಾರ್ಟ್ಮೆಂಟ್ ಕೇಳುತ್ತೆ, ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಇಲ್ಲಿ ಅಪ್ಲೈಯಿಂಗ್ ಪೋಸ್ಟು, ನೀವು ಸಿವಿಲ್ ಅಂದರೆ ಸಿವಿಲ್ ಅಪ್ಲೈ ಮಾಡ್ಕೊಳ್ಳಿ. FD ಅಂತ ಅಂದರೆ FD ಅಪ್ಲೈ ಮಾಡ್ಕೊಳ್ಳಿ. ನಾನು ಈ ವಿಡಿಯೋದಲ್ಲಿ FDA ಬಗ್ಗೆ ತಿಳಿಸ್ಕೊಡ್ತೇನೆ. ನೆಕ್ಸ್ಟು SLC ರಿಜಿಸ್ಟ್ರೇಷನ್ ನಂಬರ್ ಅಂತ ಇದೆ, ನೋಡಿ ಎಂಟ್ರಿ ಮಾಡ್ಕೊಳ್ಳಿ. ನೆಕ್ಸ್ಟು ಅಪ್ಲಿಕೆಂಟ್ ಫುಲ್ ಡೀಟೇಲ್ಸ್ ಅಂತ ಇದೆ, ಫುಲ್ ನೇಮು, ಸೊ ಅದನ್ನೇ ಎಂಟ್ರಿ ಮಾಡ್ಕೊಳ್ಳಿ. ನೆಕ್ಸ್ಟು ಜನ್ಮ ದಿನಾಂಕ, ಅದು ಕೂಡ SLC ಮಾರ್ಕ್ಸ್ ಕಾರ್ಡಲ್ಲೇ ಇರುವಂಥದ್ದು. ಇಲ್ಲಿ ಮದರ್ಸ್ ನೇಮು ಮತ್ತು ಫಾದರ್ಸ್ ನೇಮ್ ಕೇಳಿದ್ದಾರೆ, ಅದನ್ನು ಎಂಟ್ರಿ ಮಾಡ್ಕೊಳ್ಳಿ. ನೆಕ್ಸ್ಟು ಇಲ್ಲಿ ಫೀಮೇಲ್ ಅಂತ ಜೆಂಡರ್ ಕೇಳಿದ್ದಾರೆ, ಯಾವುದಿದೆ ಅದನ್ನು ಎಂಟ್ರಿ ಮಾಡ್ಕೊಳ್ಳಿ. ನೆಕ್ಸ್ಟು ಇಲ್ಲಿ ಪರ್ಮನೆಂಟ್ ಅಡ್ರೆಸ್ಸು, ನೆಕ್ಸ್ಟು ಕಮ್ಯುನಿಕೇಷನ್ ಪರ್ಪಸ್ಸಿಗೆ ಕೇಳಿದ್ದಾರೆ, ಯಾವುದು ರೆಸಿಡೆನ್ಷಿಯಲ್ ಅಡ್ರೆಸ್ ಅಂತ. ನಿಮ್ಮದು ಪರ್ಮನೆಂಟ್ ಅಡ್ರೆಸ್ಸು ಮತ್ತು ರೆಸಿಡೆನ್ಷಿಯಲ್ ಅಡ್ರೆಸ್ಸು ಎರಡು ಕೂಡ ಒಂದೇ ಆಗಿದ್ದರೆ, ಸೊ ಇಲ್ಲ ಅಡ್ರೆಸ್ಗಳು ಏನಿದೆಯಲ್ಲ ಇದನ್ನು ನೀವು ಫುಲ್ ಕರೆಕ್ಟಾಗೆಲ್ಲ ನೋಡಿಕೊಂಡು ಟೈಪ್ ಮಾಡಿಕೊಂಡು, ಈ ಒಂದು ಬಾಕ್ಸ್ ಇದೆ, ಈಸ್ ಪರ್ಮನೆಂಟ್ ಅಡ್ರೆಸ್ ಸೇಮ್ ಆ್ಯಸ್ ರೆಸಿಡೆಂಟ್ ಅಡ್ರೆಸ್ ಫಾರ್ ಕಮ್ಯುನಿಕೇಷನ್ ಪರ್ಪಸ್ ಅಂತ, ಈ ಒಂದು ಬಾಕ್ಸ್ ಮೇಲೆ ಟಿಕ್ ಮಾಡಿಕೊಂಡ್ರೆ ಸೊ ಆಟೋಮೆಟಿಕ್ಕಾಗಿ ಇಲ್ಲಿ ಏನು ನೀವು ಫಿಲ್ ಮಾಡಿದಿರಲ್ಲ ಅದೇ ಬಂದುಬಿಡುತ್ತೆ. ನೆಕ್ಸ್ಟು ಇಮೇಲ್ ID ಕೇಳಿದ್ದಾರೆ, ಸೊ ಎಂಟ್ರಿ ಮಾಡ್ಕೊಳ್ಳಿ. ಏನು ಸ್ಟಾರ್ ಮಾರ್ಕರ್ ಇಲ್ಲಿ ಕೊಟ್ಟಿದ್ದಾರಲ್ಲ ಅದೆಲ್ಲ ನೀವು ಫಿಲ್ ಮಾಡಬೇಕಾಗಿರೋವಂಥದ್ದು. ನೆಕ್ಸ್ಟು ಮೊಬೈಲ್ ನಂಬರ್ ಕೇಳುತ್ತೆ, ನಮ್ಮ ಮೊಬೈಲ್ ನಂಬರ್ ಕೊಟ್ಕೊಳ್ಳಿ. ನೆಕ್ಸ್ಟು ಆಧಾರ್ ಸಂಖ್ಯೆಯ ಕೊನೆಯ 4 ಅಂಕಿಗಳು ಅಂತ ಕೇಳಿದ್ದಾರೆ, ಸೊ ಆಧಾರ್ ಕಾರ್ಡಿನ ಲಾಸ್ಟ್ 4 ಡಿಜಿಟ್ ಆಗಿರೋವಂಥದ್ದು. ನೆಕ್ಸ್ಟು ಇಲ್ಲಿ ನೀವು ರಿಸರ್ವೇಷನ್ ಏನಾದರೂ ಕ್ಲೈಮ್ ಮಾಡ್ತಾ ಇದ್ರೆ, ಮೀಸಲಾತಿಗಳು ಅಂತ ಅಂದರೆ ಫಾರ್ ಎಕ್ಸಾಂಪಲ್ ನಾನು SC ಅಂತ ಇಲ್ಲಿ ತೊಗೊಳ್ತೇನೆ, ಸೊ ಅಲ್ಲಿ ನೆಕ್ಸ್ಟು ಅದನ್ನು ಕೇಳುತ್ತೆ, ಅದು RD ನಂಬರ್ ಅಂತ. ನಿಮ್ಮ ಜಾತಿ ಪ್ರಮಾಣ ಪತ್ರದಲ್ಲಿ RD ನಂಬರ್ ಅಂತಲೇ ಸ್ಟಾರ್ಟಿಂಗಿಂದ ಸ್ಟಾರ್ಟ್ ಆಗಿರುತ್ತೆ, ಅದನ್ನು ಇಲ್ಲಿ ನೀವು ಟೈಪ್ ಮಾಡ್ಕೊಳ್ಳೋವಂಥದ್ದು. ನೆಕ್ಸ್ಟು ವಾರ್ಷಿಕ ಆದಾಯ, ನೀವು ಆ್ಯನ್ಯಲ್ ಇನ್ಕಮ್ ಏನಿದೆಯಲ್ಲ ಅದು ಪ್ರೆಸೆಂಟ್ ರನ್ನಿಂಗಲ್ಲಿ ಇರೋವಂಥದ್ದು, ಎಲ್ಲ ಚಾಲ್ತಿಯಲ್ಲಿ ಇರೋವಂಥದ್ದೇ ನೀವು ಕೊಡಬೇಕಾಗತ್ತೆ. ನೆಕ್ಸ್ಟು ನೀವು ವಿವಾಹಿತರೆ ಅಂತ ಕೇಳಿದ್ದಾರೆ, ನೀವು ಒಂದು ವೇಳೆ ಮ್ಯಾರಿಡ್ ಆಗಿದ್ದರೆ ಎಸ್ ಅಂತ ಕೊಟ್ಕೊಳ್ಳಿ. ಎಸ್ ಅಂತ ಕೊಟ್ಕೊಂಡ ತಕ್ಷಣ ಇಲ್ಲಿ ಸಂಗಾತಿ ಹೆಸರು ಅಂತ ಕೇಳುತ್ತೆ, ಸೊ ನೀವು ಟೈಪ್ ಮಾಡಬೇಕಾಗತ್ತೆ. ಒಂದು ವೇಳೆ ಇಲ್ಲ ಅಂದರೆ ನೋ ಅಂತಲೇ ಕೊಟ್ಕೊಳ್ಳಿ. ಯಾವುದೇ ವರ್ಗಗಳ ಅಡಿಯಲ್ಲಿ ನೀವು ವಯಸ್ಸಿನ ಸಡಿಲಿಕೆ ಮತ್ತು ಮೀಸಲಾತಿಯನ್ನು ಕ್ಲೈಮ್ ಮಾಡಿದ್ದೀರಾ ಅಂತ ಕೇಳ್ತಾ ಇದೆ. ಒಂದು ವೇಳೆ ನೀವು ಆಲ್ರೆಡಿ ಕ್ಲೈಮ್ ಮಾಡಿದರೆ ಯಾವುದು ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ, ನೋಡಿಕೊಂಡು ಎಂಟ್ರಿ ಮಾಡ್ಕೊಳ್ಳಿ, ಟಿಕ್ ಮಾಡ್ಕೊಳ್ಳಿ. ನೆಕ್ಸ್ಟು ನೀವು ಇದರ ಅಡಿಯಲ್ಲಿ ಮೀಸಲಾತಿಯನ್ನು ಕ್ಲೈಮ್ ಮಾಡುತ್ತಿದ್ದೀರಾ ಅಂದರೆ ಕನ್ನಡ ಮೀಡಿಯಮು ಕ್ಲೈಮ್ ಮಾಡ್ತಾ ಇದ್ದೀರಾ, ರೂರಲ್ಲು ಸ್ಟೂಡೆಂಟ್ ಆ ಥರ ಅಂತ. ಸೊ ನಿಮಗೆ ಇದರಲ್ಲಿ ಕ್ಲೈಮ್ ಏನಾರ ಇತ್ತು ಅಂತಂದರೆ ನೀವು ಈ ಬಾಕ್ಸ್ ಮೇಲೆ ಟಿಕ್ ಹಾಕೋಬೇಕಾಗತ್ತೆ. ಒಂದು ವೇಳೆ ಇಲ್ಲ ಅಂತ ಅಂದರೆ ಹಾಗೆ ಖಾಲಿ ಬಿಟ್ಬಿಡಿ. ನೀವು ವಿಕಲಚೇತನ ಅಭ್ಯರ್ಥಿಯೇ ಆಗಿದ್ದರೆ ಎಸ್ ಅಂತ ಕೊಟ್ಕೊಳ್ಳಿ. ನೆಕ್ಸ್ಟು ಏನೇನು ಅಂತ ಹೇಳಿ ಕೇಳುತ್ತೆ, ಫಿಸಿಕಲಿ ಡಿಸೇಬಲ್ಡ್ ಅಂತಲೇ ಬ್ಲೈಂಡ್ನೆಸ್ ಆ್ಯಂಡ್ ಲೋ ವಿಷನ್ಸು, ಇದ್ರ ಮೇಲೆ ಏನಿದೆಯಲ್ಲ ಅದ್ರ ಮೇಲೆ ಆಗಿದ್ರೆ ಟಿಕ್ ಮಾಡ್ಕೊತ ಹೋಗ್ಬೇಕಾಗತ್ತೆ. ಒಂದು ವೇಳೆ ಇಲ್ಲ ಅಂತ ಅಂದರೆ ನೋ ಅಂತ ಕೊಟ್ಕೋಬೇಡಿ. ನೀವು HK ವಿಭಾಗದಲ್ಲಿ ಅಂದರೆ ಹೈದರಾಬಾದ್ ಕರ್ನಾಟಕ ಪ್ರದೇಶ ಆರ್ಟಿಕಲ್ 371J ಅಡಿಯಲ್ಲಿ ಮೀಸಲಾತಿಯನ್ನು ಕ್ಲೈಮ್ ಮಾಡಲು ಬಯಸುವಿರಾ, ಆಗಿದ್ದರೆ ಎಸ್ ಅಂತ ಕೊಟ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ KKRD ನಂಬರ್ ಅಂತ ಕೇಳುತ್ತೆ, ಎಂಟ್ರಿ ಮಾಡ್ಕೋಬೇಕಾಗತ್ತೆ. ಒಂದು ವೇಳೆ ಇಲ್ಲ ಅಂದರೆ ನೋ ಕೊಟ್ಕೊಳ್ಳಿ. ಕ್ವಾಲಿಫಿಕೇಷನ್ ಡೀಟೇಲ್ಸ್ ಕೇಳುತ್ತೆ. ನೆಕ್ಸ್ಟು ಇದು SLCಯಲ್ಲಿ ಕನ್ನಡವನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಓದಿದ್ದೀರಾ ಅಂತ. ಒಂದು ವೇಳೆ ಓದಿದರೆ ಎಸ್ ಕೊಟ್ಕೊಳ್ಳಿ, ಇಲ್ಲಾಂದರೆ ನೋ ಕೊಟ್ಕೊಳ್ಳಿ. ಕ್ವಾಲಿಫಿಕೇಷನ್ನು ಇಲ್ಲಿ BCom ಮಾತ್ರ ಅಪ್ಲೈ ಮಾಡುವಂಥದ್ದು, BCom ಯಾರು ಓದಿದ್ದಾರಲ್ಲ ಅವ್ರು ಮಾತ್ರ. ನೆಕ್ಸ್ಟು ಪರ್ಸೆಂಟೇಜ್ ಇರುತ್ತೆ ಅಥವಾ CGPA ಅಂತ 2 ಆಪ್ಷನ್ಸ್ ಇರುತ್ತೆ. ಸೊ ಯಾವ್ದು ಪರ್ಸೆಂಟೇಜಲ್ಲಿದ್ದರೆ ಪರ್ಸೆಂಟೇಜ್ ಕೊಟ್ಕೊಳ್ಳಿ, ಇಲ್ಲಾಂದರೆ CGPA ಅಂದರೆ ಅದನ್ನೇ ಕೊಟ್ಕೊಳ್ಳಿ. ನೆಕ್ಸ್ಟು ಪ್ರಮಾಣ ಪತ್ರ ಪಡೆದ ಮಂಡಳಿಯ ಅಥವಾ ವಿಶ್ವವಿದ್ಯಾಲಯದ ಹೆಸರು ಅಂತ ಇದೆ, ಯೂನಿವರ್ಸಿಟಿ, ಸೊ ಅದನ್ನು ಕೊಟ್ಕೊಳ್ಳಿ. ನೆಕ್ಸ್ಟು ಇಲ್ಲಿ ಸಂಸ್ಥೆ ಅಥವಾ ಕಾಲೇಜಿನ ಹೆಸರು ಏನಿದೆಯಲ್ಲ ಅದನ್ನೇ ಟೈಪ್ ಮಾಡ್ಕೊಳ್ಳಿ. ನೆಕ್ಸ್ಟು ಇಲ್ಲಿ ಟೋಟಲ್ ಎಷ್ಟು ತೆಗ್ದಿದ್ದೀರಾ ಮಾರ್ಕ್ಸು ಅಂತ. ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು 2000 ಅಂತ ಕೊಟ್ಟಿರ್ತೀನಿ, ಟೋಟಲ್ ಮಾರ್ಕ್ಸ್ ಎಲ್ಲ ಸೇರಿ.
ಅದರಲ್ಲಿ ಎಷ್ಟು ತೆಗ್ದಿದ್ದೀರಾ ಅಂತ ನೀವು ಒಂದು ಅಂದಾಜಿ ಕೊಟ್ಟಿರ್ತೀನಿ ಅಷ್ಟೇ. ಇಲ್ಲಿ ಪರ್ಸೆಂಟೇಜ್ ತೋರಿಸುತ್ತೆ, ಯಾಕೆಂದರೆ ಗರಿಷ್ಠ ನೀವು ಒಂದು 2000 ಎಂಟ್ರಿ ಮಾಡಿದ್ರು ಎಷ್ಟು ಅದ್ರಲ್ಲಿ ತೊಗೊಂಡಿದ್ದೀರ ಅಂದರೆ 1500. ಟೋಟಲ್ ಪರ್ಸೆಂಟೇಜ್ ಏನು ಬರುತ್ತೆ 75% ಬರುವಂಥದ್ದು. ಪ್ರೆಸೆಂಟ್ಲಿ ವರ್ಕಿಂಗ್ ಆಸ್ ಅಂತ ನೀವು ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿದ್ದೀರಾ ಅಂತಂದರೆ ಗೌರ್ಮೆಂಟ್ ಅಂತ ಇಲ್ಲಿ ಕೊಟ್ಕೊಂಡ್ರೆ, ಒಂದು ವೇಳೆ ಅಕಸ್ಮಾತ್ ನೀವು ವರ್ಕ್ ಮಾಡ್ತಾ ಇದ್ದೀರಾ ಅಂದರೆ ಇಲ್ಲಿ ಸೆಂಟ್ರಲ್ಲು ಅಥವಾ ಸ್ಟೇಟ್ ಅಂತ ಕೇಳುತ್ತೆ. ಒಂದು ವೇಳೆ ಸ್ಟೇಟ್ ಅಂತ ಕೊಟ್ಕೊಂಡ್ರೆ ಇದು ಮತ್ತೆಲ್ಲ ಫಿಲ್ ಮಾಡ್ತಾ ಹೋಗ್ಬೇಕಾಗತ್ತೆ. ನೀವು ಎಲ್ಲೆಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ. ಸೆಂಟ್ರಲ್ ಅಂತಂದರೆ ಆ್ಯಸ್ ಎ ಸ್ಟೇಟಿಗೆ ಏನಿತ್ತಲ್ಲೋ ಅದೇ ಥರನೇ ಬರ್ತಾ ಹೋಗುತ್ತೆ. ಒಂದು ವೇಳೆ ಇಲ್ಲ ನಾನು ಫಸ್ಟ್ ಟೈಮು ಅಂತ ಅಂದರೆ ವರ್ಕ್ ಮಾಡ್ತಾ ಇಲ್ಲ ಗೌರ್ಮೆಂಟಲ್ಲಿ ಅಂತಂದರೆ ನನ್ನಂತ ಕೊಟ್ಕೋಬೇಡಿ ಅಷ್ಟೇ. ನೆಕ್ಸ್ಟು ಎಕ್ಸಾಮ್ ಸೆಂಟರ್ ಕೇಳುತ್ತೆ. ನಿಮಗೆ ಕನ್ವೀನಿಯಂಟ್ ಏನಿದೆಯಲ್ಲ ಆ ಎಕ್ಸಾಮ್ ಸೆಂಟರ್ನ ಕೊಟ್ಕೊಳ್ಳಿ. ಇಲ್ಲಿ ಲಾಸ್ಟಲ್ಲಿ ನಾನು ಲಾಸ್ಟ್ ಟೈಮ್ ಫೋಟೋ ಅಂತ ಹೇಳಿದ್ದೆ, ರೀಸೆಂಟ್ ಫೋಟೋ ಆಗಿರಬೇಕು. ಆ ಫೋಟೋ ಮೇಲೆ ನೀವು ಬ್ಲ್ಯಾಕ್ ಇಂಕಲ್ಲೇ ನಿಮ್ಮ ನೇಮನ್ನು ಫೋಟೋದಿಂದ ಕೆಳಗಡೆ ಬರೆದಿರಬೇಕು ಬ್ಲ್ಯಾಕ್ ಇಂಕಲ್ಲಿ. ಅದನ್ನು ಸ್ಕ್ಯಾನ್ ಮಾಡಿ ನೀವು ಅಪ್ಲೋಡ್ ಮಾಡಬೇಕಾಗತ್ತೆ. ಸೊ ಫೋಟೋ, ಸಹಿ ಮತ್ತು ಹೆಬ್ಬೆರಳು ಅಪ್ಲೋಡ್ ಮಾಡಿ ಅಂತ. ಹೆಬ್ಬೆರಳು ಅಂತ ಅಂದರೆ ನಿಮ್ಮ ಲೆಫ್ಟ್ ಥಂಬ್ ಇಂಪ್ರೆಷನ್ ಕೊಡಬೇಕಾಗತ್ತೆ. ಸೊ ಅದು ಕೂಡ ನೀವು ಬ್ಲ್ಯಾಕ್ ಇಂಕು ಫುಲ್ಲು ಎರಡೇ ಹೆಬ್ಬೆರಳು ಇರುತ್ತಲ್ಲ ಅದಕ್ಕೆ ಫುಲ್ ಬ್ಲ್ಯಾಕ್ ಇಂಕಲ್ಲಿ ಮಾಡ್ಕೊಳ್ಳಿ. ಬ್ಲ್ಯಾಕ್ ಇಂಕ್ ಮಾಡಿಕೊಂಡು ಅದನ್ನು ಒಂದು ಪೇಪರ್ ಮೇಲೆ ಏನು ಇಂಪ್ರೆಷನ್ ಬರೋ ಹಾಗೆ, ಅಂದರೆ ಕರೆಕ್ಟಾಗಿ ಇಂಪ್ರೆಷನ್ ಬರೋ ಥರ ಹೊತ್ತಬೇಕು. ನೆಕ್ಸ್ಟ್ ಅದನ್ನು ನೀವು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕು. ಆ ಥರ ಹೆಬ್ಬೆರಳಿನ ಗುರುತು ಅಂದರೆ ನಾರ್ಮಲಿ SBIಲೆಲ್ಲ ಕೇಳ್ತಾರಲ್ಲ, ಸೇಮ್ ಮಾಡಿದರೆ ಅದೇ ಥರ ಮಾಡಬೇಕಾಗತ್ತೆ ನೀವು. ಅದೇ ಎಲ್ಲ ಫೋಟೋ, ಸಹಿ ಮತ್ತು ಹೆಬ್ಬೆರಳಿನ ಅಪ್ಲೋಡ್ ಮಾಡಿ ಅಂತ ಕೇಳಿದ್ರಲ್ಲ, ಅದೆಲ್ಲ 50 KB ಒಳಗಡೆ ಇರಬೇಕು. JPG ಫಾರ್ಮೆಟ್ ಅಂತ ಮೆನ್ಷನ್ ಮಾಡಿದ್ದಾರೆ. JPG 50 KB ಒಳಗಡೆ ಇರಬೇಕು. ಒಂದು ವೇಳೆ ನಿಮಗೆ ಫೋಟೋ ರೀಸೈಸ್ ಏನಾರು ಮಾಡಬೇಕು ಅಥವಾ JPG ಫಾರ್ಮೆಟ್ಗೆ ಏನಾರು ಕನ್ವರ್ಟ್ ಮಾಡಬೇಕು ಅಂತ ಅಂದರೆ ನಾನು ಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ಆ ಲಿಂಕಿಂದು ಅಡ್ರೆಸ್ ಕೊಟ್ಟಿರ್ತೇನೆ. ಅಡ್ರೆಸ್ ಮೀನ್ಸ್ ಅಂತಂದರೆ ಲಿಂಕನ್ನ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಬೇಕಾದರೆ ನೀವು ಡೌನ್ಲೋಡ್ ಮಾಡಿಕೊಂಡು ಫೋಟೋ ರೀಸೈಸ್ ಮಾಡಿ ಸ್ಕ್ಯಾನ್ ಮಾಡ್ಕೊಳ್ಳಿ. ಡಿಕ್ಲರೇಷನ್ ಕೊಟ್ಟಿದ್ದಾರೆ ನೋಡಿ, ಆಫ್ಟರ್ ಕಂಪ್ಲೀಷನ್ ಆಫ್ ರಿಜಿಸ್ಟ್ರೇಷನ್ ನೋ ಚೇಂಜಸ್ ವಿಲ್ ಬಿ ಎಂಟರ್ಟೈನ್ ಅಂತ ಕೊಟ್ಟಿದ್ದಾರೆ. ನೀವು ಅಪ್ಲೈ ಮಾಡ್ಬೇಕಾದ್ರೆ ಎಲ್ಲ ಡಾಕ್ಯುಮೆಂಟ್ಸು ನಿಮ್ಮ ಹತ್ರನೇ ನೋಡಿಬಿಟ್ಟೆ ಅಪ್ಲೈ ಮಾಡ್ಕೊಳ್ಳಿ. ಅದಕ್ಕೆ ನಾನು ಹೇಳೋದು ನಿಮ್ಮ ಅಪ್ಲಿಕೇಶನ್ನ ನೀವೇ ಅಪ್ಲೈ ಮಾಡ್ಕೊಳ್ಳಿ ಅಂತ. ಯಾಕಂದರೆ ಈ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಇಟ್ಕೊಂಡಿದ್ರೆ, ಫೋಟೋ, ಸಹಿ ಮತ್ತು ಹೆಬ್ಬೆರಳಿನ ಇಂಪ್ರೆಷನ್ಸ್ ಎಲ್ಲ ರೆಡಿ ಇತ್ತು ಅಂತಂದರೆ ಒಂದು 10 to 15 ಒಳಗೆ ನಿಮ್ಮ ಅಪ್ಲಿಕೇಶನ್ಸ್ಗಳನ್ನ ನೀವೇ ಹಾಕೋಬೋದು. ಒಂದು ವೇಳೆ ಏನಾರು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಯಿತು ಅಥವಾ ಅಡ್ರೆಸ್ಸಲ್ಲಿ ಏನಾರು ಚೇಂಜಸ್ ಇತ್ತು ಅಂತ ಅಂದರೆ ಲಾಸ್ಟ್ ಈ ಡಿಕ್ಲರೇಷನ್ ಟಿಕ್ ಮಾಡ್ಕೊಳ್ಳಿ. ಟಿಕ್ ಮಾಡ್ಕೊಂಡ ನಂತರ ರಿಜಿಸ್ಟ್ರೇಷನ್ ಮಾಡ್ಕೊಳೋ ಮುಂಚೆ ಇನ್ನೊಂದು ಸತಿ ನೋಡ್ಕೊಳ್ಳಿ. ಯಾವ ಟೈಮಲ್ಲಿ ಬೇಕಾದ್ರೆ ನೀವು ಮಾಡ್ಬೋದು. ನಿಧಾನಕ್ಕೆ ಕುತ್ಕೊಂಡು ನಿಧಾನಕ್ಕೆ ಫಿಲ್ ಮಾಡಿ. ಯಾಕಂದರೆ ಟೈಮಿಂದು ಇಷ್ಟೇ ಟೈಮ್ ಒಳಗೆ ಇದನ್ನು ಕಂಪ್ಲೀಟ್ ಮಾಡಬೇಕು, ಇಲ್ಲಾಂದರೆ ಮಾಡಿದೆಲ್ಲ ಹೋಗ್ಬಿಡುತ್ತೆ ಅನ್ನೋದಕ್ಕೆ ಏನು ಟೈಮಿಂಗ್ಸ್ ಲಿಮಿಟ್ ಕೊಟ್ಟಿಲ್ಲ ಅವರು. ನಿಧಾನಕ್ಕೆ ಎಂಟ್ರಿ ಮಾಡಿ. ಏನಾರೇ ಮಿಸ್ಟೇಕ್ ಇದೆಯಾ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆಯಾ ಅಂತ ನೋಡ್ಕೊಳ್ಳಿ. ಅಡ್ರೆಸ್ ಏನಾರು ಚೇಂಜಸ್ ಮಾಡೋದಿದೆಯಾ ಅಂತ ನೋಡ್ಕೊಳ್ಳಿ. ಮಾಡಿಕೊಂಡು ನಿಧಾನಕ್ಕೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಆಲ್ಮೋಸ್ಟು ಎಲ್ಲದನ್ನು ತಿಳಿಸ್ಕೊಟ್ಟಿದ್ದೀನಿ ಅಂತ ಅಂದ್ಕೊಳ್ತೀನಿ. ಒಂದು ವೇಳೆ ಏನಾರು ಕೇಳೋದಿತ್ತು ಅಂತ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಬೇಕಾದ್ರೆ ಕಮೆಂಟ್ ಮಾಡಿ, ನಾನು ಹೇಳ್ತೇನೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.